ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿಭಾಗದಲ್ಲಿ ಬರ್ತಕ್ಕಂಥ ಏನು ವಿಧಾನಸಭಾ ಕ್ಷೇತ್ರಗಳಿವೆ ಅಲ್ಲಿ NCP ಅಬ್ಬರ ಈಗ ಬಹಳಾಗಿ ಜೋರಾಗಿ ನಡೆದಿರುವಂಥದ್ದು. ಪ್ರಮುಖವಾಗಿ ಏನು ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರ ಏನಿದೆ, ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದಿಂದ ಈಗ NCP ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂಥ ಉತ್ತಮ್ ಪಾಟೀಲ್ ಅವರು ನನ್ನ ಜೊತೆ ಇದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಅಣ್ಣವರ, ಈಗ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀರಿ. ಕಳೆದ ಬಾರಿ ಟಿಕೆಟ್ ಸಿಕ್ಕಿರಲಿಲ್ಲ, ಸ್ಪರ್ಧೆ ಮಾಡಿರಲಿಲ್ಲ. ಈ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದೀರಿ NCP ಇಂದ. ಏನೆಲ್ಲ ಹೋಗ್ತಿದೆ ಅಂತ? ನಾನು ಟಿಕೆಟ್ ಬಗ್ಗೆ ನೀವು ಈಗಾಗಲೇ ಕೇಳಿದ್ರಿ. ನಾನು ಕಳೆದ 3 ಪೀರಿಯಡ್ ಕಾಂಗ್ರೆಸ್ ಪ್ರಚಾರವನ್ನು ಮಾಡ್ಕೊತ ಬಂದಿದ್ದೇನೆ, ಪಕ್ಷ ಬೆಳೆಸೋ ಕೆಲಸ ಮಾಡಿದ್ದೇನೆ. ಆದರೂ ಕೂಡ 2018ನಾಗ ನನ್ನ ಹೆಸರಿತ್ತು. 18 ಆದಮೇಲೆ ಅವಾಗಿನ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜಿಲ್ಲೆ ನಾಯಕರಾದ ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ದಾಗಿದ್ದರು. ಅವಾಗ ನನಗೆ ಮಾತು ಕೊಟ್ಟಿದ್ದರು. ಆದರೂ ಕೂಡ 18 ಆದಮೇಲೆ ಏನು ಬೆಳವಣಿಗೆ ಆಯಿತು ಅದು ನಿಮಗೆಲ್ಲ ಗೊತ್ತದಂಥ ವಿಷಯ. ಆಮೇಲೆ ನನಗೆ ಒಂದು ರಮೇಶ್ ಜಾರಕಿಹೊಳಿ ಅವರು ಆಪ್ತರ ಅಂತ ಹೇಳಿ ನೋಡೋಕೆ ಚಾಲು ಮಾಡ್ರಿ ಎಲ್ಲರೂ. ಅದಕ್ಕಾಗಿ ಈ ಸಲ ನನಗೆ ಟಿಕೆಟ್ ತಪ್ಪಿದ್ರೆ ಕೂಡ ನಾನು ಅದರಿಂದ ದುಃಖಿಲ್ಲ. ಯಾಕಂದ್ರೆ ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತ, ಯಾವತ್ತೂ ಜನರಿಗೋಸ್ಕರ ಕಾರ್ಯ ಮಾಡ್ಕೊತ ಬಂದಿದ್ದೀನಿ. ಈಗಾಗಲೇ ಕಾಂಗ್ರೆಸ್ ಪಕ್ಷ ನನಗೆ ಗುರುತಿಸಬೇಕಾಗಿತ್ತು, ಆದರೆ ಗುರುತಿಸ್ತಿಲ್ಲ. ಆದರೂ ಕೂಡ ದೇಶದ ನಾಯಕರಾದ ಶರದ್ ಪವಾರ್ ಅವರು ನನ್ನ ಕೆಲಸ, ನನ್ನ ಬಗ್ಗೆ ಎಲ್ಲ ಮಾಹಿತಿ ತಗೊಂಡು ನನ್ನ ಟಿಕೆಟ್ ನೀಡಿ ಕೊಟ್ಟಿದ್ರು. ಶರದ್ ಪವಾರ್ ಏನಾದರೂ ನಾಳೆ ನಾಡ್ದ ಏನಾದರೂ ಕೊನೆ ಕ್ಷಣದ ಶರದ್ ಪವಾರ್ ಅವರು ಏನಾದರೂ ಬರ್ತಾ ಇದ್ದಾರೆ. ಶರದ್ ಪವಾರ್ ಸಾಹೇಬರು ನಾಳೆ ನಿಪ್ಪಾಣಿಗೆ ಬರ್ತಾ ಇದ್ದಾರೆ. ಅದು ಕೊನೆ ಸಭೆ ಅವ್ರದ್ದು. ಯಾಕಂದ್ರೆ ನಾಳೆ 5 ಗಂಟೆಗೆ ಇದು ಮುಗಿತೈತಿ, ಅವಧಿ ಮುಗಿತೈತಿ ಪ್ರಚಾರದ. ಬಹಿರಂಗವಾಗಿ ಪ್ರಚಾರ ಮುಗಿತೈತಿ ನಾಳೆ. ಅದಕ್ಕೆ ನಾಳೆ ಕೊನೆ ಸಭೆ ಅವ್ರದ್ದು 3 ಗಂಟೆಗೆ ನಿಪ್ಪಾಣಿಯಲ್ಲಿ ಆಗುತ್ತೆ. ಈಗ ಏನೆಲ್ಲ ವಿಚಾರಗಳನ್ನ ಜನರ ಮುಂದೆ ಒಯ್ತಾ ಇದ್ದೀರಿ? ಯಾಕಂದ್ರೆ ಒಂದ್ ಕಡೆ ಶಾಸಕರ ಭ್ರಷ್ಟಾಚಾರ, ಮತ್ತೊಂದು ಕಡೆ ಏನಂತಂದ್ರೆ ಬಹಳಷ್ಟು ಮೂಲಭೂತ ಸೌಲಭ್ಯಗಳ ಕೊರತೆ, ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದೀರಿ? ಈಗಾಗಲೇ ನಮ್ಮ ಇದ್ದಂಥ ಶಾಸಕರು, ಈಗಿನ ಸಚಿವರು ಏನಿದಾರು, ಇವ್ರ ಬಗ್ಗೆ ಜನರೆಲ್ಲ ಅರ್ಥ ಮಾಡ್ಕೊಂಡಾರ. ಈಗಾಗಲೇ ಬರೋ 10ನೇ ತಾರೀಕು ಅವ್ರ ಜನರೆಲ್ಲ ಉತ್ತರ ಕೊಡ್ತಾರೆ ಅವ್ರಿಗೆ. ನಾ ಜಾಸ್ತಿ ಮಾತನಾಡೋದಿಲ್ಲ, ಯಾಕಂದ್ರೆ ಅವ್ರು ಮಾಡಿದಂಥ ಭ್ರಷ್ಟಾಚಾರ ಇಡೀ ಕರ್ನಾಟಕಕ್ಕೆ ಹೋಗ್ತಿದೆ. ಅದಕ್ಕೆ ನಾ ಜಾಸ್ತಿ ಮಾತನಾಡೋದಿಲ್ಲ. ನಮ್ಮ ಜನ, ನಿಪ್ಪಾಣಿ ಜನ ಸ್ವಾಭಿಮಾನಿ ಜನ ಇದ್ದಾರೆ. ಅದಕ್ಕೆ ಈಗ ನೀವು ನೋಡ್ತಾ ಇದ್ದೀರಿ, ಎಲ್ಲ ಯುವಕರಾಗಲಿ ಮಹಿಳೆಯರಾಗಲಿ ಜಾಸ್ತಿ ಇದರಿಂದ ನನಗೆ ಈಗಾಗಲೇ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಮತ್ತು ಈಗಾಗಲೇ ನನ್ನ ಪಕ್ಷ ಒಳಗೆ ಯಾರು ಪ್ರವೇಶ ಮಾಡಿದಾರೆ ಜಾಸ್ತಿ ಅಂದರೆ BJPದವರ ಮಾಡಿದ್ದಾರೆ ಪ್ರವೇಶ. ಅಂದ್ರೆ ಈ ಬಾರಿ ಶತಸಿದ್ಧ ತಮ್ಮ ಗೆಲುವು? ನನ್ನ ಗೆಲುವು ಖಚಿತ ಐತಿ. ನೀವು ನೋಡಾತೀರಿ ಈಗ ಹೆಂಗೆ ರೆಸ್ಪಾನ್ಸ್ ಐತಿ. ಇದೇ ರೀತಿ ರೆಸ್ಪಾನ್ಸ್ ಎಲ್ಲ ಕಡೆ ಐತಿ. ಮತ್ತು ಜಾಸ್ತಿ ರೆಸ್ಪಾನ್ಸ್ ನಂದ ಯುವ ಶಕ್ತಿ ಮತ್ತು ಮಹಿಳಾ ಶಕ್ತಿ. ನಾಳೆ ಕೊನೆ ದಿನ ಇರೋದ್ರಿಂದ ಸಹಜವಾಗಿ ಏನಂತಂದ್ರೆ ಬಹಳಷ್ಟು ಕೊನೆಯದಾಗಿ ಏನಾದರೂ ರ್ಯಾಲಿ ಮಾಡುವಂಥದ್ದು ಏನಾದರೂ ಇದೆ? ನಮ್ಮ ರ್ಯಾಲಿ ಏನಿಲ್ಲ, ದೊಡ್ಡ ಪ್ರಮಾಣದಲ್ಲಿ ಸಭೆ ಮಾಡ್ತಾ ಇದ್ದೇವೆ. ನಾಳೆ ಶರದ್ ಪವಾರ್ ಸಾಹೇಬರು ಬರ್ತಾ ಇದ್ದಾರೆ. ಅದು ಈ ನಿಪ್ಪಾಣಿ ಕ್ಷೇತ್ರದ ಒಂದು ರೆಕಾರ್ಡ್ ಆಗೋದು ಸಭೆ. ಅದು ಅಷ್ಟು ದೊಡ್ಡ ಮಟ್ಟ ಸಭೆ ನಾನು ಮಾಡ್ತಾ ಇದ್ದೇನೆ ನಾಳೆ. ಓಕೆ, ಇದಿಷ್ಟು ಏನಂತಂದ್ರೆ ಉತ್ತಮ್ ಪಾಟೀಲ್ ಅವರ ಮಾತು. ಕ್ಯಾಮ್ರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಬ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ.